ವೀಕ್ಷಕರೇ, ಇದೊಂದು ಪೋಸ್ಟರ್ ನೋಡಿದೆ ನಾನು. ಈಗ ಮಾರ್ಕೆಟ್ ಮೆಜೆಸ್ಟಿಕ್ ಹೋಗಿದ್ದಾಗ ಅಲ್ಲಿ ಸ್ವತಂತ್ರ ಭವನ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಸ್ಟ್ರೈಕ್ ನಡೀತಾ ಇತ್ತು. ಎಷ್ಟೊಂದು ಜನ ಅಲ್ಲಿ ಇದ್ದೇ ಪೆಂಡಲ್ ಹಾಕೊಂಡು ಸ್ಟ್ರೈಕ್ ಮಾಡ್ತಾ ಇದಾರೆ ಬಿಡಿ. ಅಲ್ಲಿ ಈ ಬೋರ್ಡ್ ಹಾಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ವಿರುದ್ಧ ಅಹೋರಾತ್ರಿ ಧರಣಿ ಈಗಲೂ ನಡೀತಾ ಇದೆಯೋ ಏನೋ. 2 days ಬಿಫೋರ್ ನಾನು ತಗೊಂಡಂತ ಡೀಟೇಲ್ಸ್ ಇದು. ಪೆಟ್ರೋಲ್ ಡೀಸೆಲ್ ರಾಜ್ಯ ತೆರಿಗೆ ಹೆಚ್ಚಳ, ಜನನ ಮರಣ ಪ್ರಮಾಣ ಪತ್ರ ದುಬಾರಿ, ಸ್ಮಾರ್ಟ್ ಮೀಟರ್ ಬೇರೆ ರಾಜ್ಯಗಳಲ್ಲಿ 900 ರೂಪಾಯಿ ಇದ್ರೆ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ 9,000 ರೂಪಾಯಿ ಮಾಡಿದ್ದಾರೆ. ಹೆಂಗ್ ಸ್ವಾಮಿ ಕೊಡೋದು ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಮಾಡ್ತಾ ಇರೋದೇನು, ಬಿಜೆಪಿ ಕರ್ನಾಟಕ ಅಂತ ಒಂದು ಬೋರ್ಡ್ ಹಾಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಇದು ಬಿಜೆಪಿ ಅವರು ಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬಿಡುತ್ತೆ. ಅವ್ರು ಅನ್ನಿಸ್ಲಿ ಬಿಡ್ಲಿ, ಇದೆಲ್ಲ ನಾವು ಅನುಭವಿಸ್ತಾ ಇರೋದೇ. ಮೊದ್ಲು ಕಾಂಗ್ರೆಸ್ ಅವರು ಇಂಗ್ರೈಸ್ ಮಾಡ್ಬಿಟ್ರು, ಬಿಜೆಪಿ ಅವರು ಹಾಗೆ ಹೀಗೆ ಮಾತಾಡ್ತಾ ಇದ್ರು. ಈಗ ಬಿಜೆಪಿ ಅವರು ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಅಂತ ಮಾತಾಡ್ತಾರೆ. ಬಟ್ ಕಷ್ಟ ಅನುಭವಿಸ್ತಾ ಇರೋರು ಯಾರು? ನಾವಲ್ವಾ? ನಮ್ಮಲ್ಲಿ ಯಾರು ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ಅಲ್ಲೇನೋ 100 ಜನ ಇದ್ರೇನು ಅದ್ರಲ್ಲಿ ಸುಮ್ಮನೆ ಯಾರೋ ಒಬ್ರನ್ನ ಕೇಳಿದಾಗ ಯಾವ ಬಿಡಿ ಸ್ವಾಮಿ ಇವ್ರದ್ದು ಇದ್ದಿದ್ದೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. ಬಟ್ ಒದ್ದಾಡೋರೆ ನಾವೇ ಅಲ್ವಾ? ಇಲ್ಲಿ ಏನೋ ಸುಮ್ಮನೆ ಕರೆದಿದ್ದಾರೆ, ಒಂಚೂರು ದುಡ್ಡು ಕೊಡ್ತಾರೆ, ಬಂದಿದೀವಿ ಅಷ್ಟೇ ಅಂದ್ರು. ಇದು ಪರಿಹಾರ ಏನಾದ್ರು ಇದೆಯಾ? ಪರಿಹಾರ ಸದ್ಯಕ್ಕೆ ಏನು ಸಿಗೋದಿಲ್ಲ. ಸುಮ್ಮನೆ ಅವರು ಆಗ್ತಾ ಇರ್ತಾರೆ. 2,000 ರೂಪಾಯಿ ಫ್ರೀ ಬೇಕು ಅಂತ ಹೇಳಿ ಓಟ್ ಹತ್ತಿದ್ವಿ, 2,000 ರೂಪಾಯಿ ದುಡ್ಡುಗೋಸ್ಕರ ಸುಮ್ಮನಿದೀವಿ. ಇನ್ನ ಬೇರೆ ಬೇರೆದೆಲ್ಲ ಸಿಗ್ತಾ ಇದೆ ಬೆನಿಫಿಟ್ ಅನ್ಕೊಂಡು ಸುಮ್ಮನೆ ಹೋಗ್ತೀವಿ. ಇವ್ರು ಪಾಡಿಗೆ ಇವರು ಪೆಟ್ರೋಲ್ ರೇಟ್ ರೈಸ್ ಮಾಡ್ತಾರೆ, ಡೀಸೆಲ್ ರೇಟ್ ರೈಸ್ ಮಾಡ್ತಾರೆ, ಜನನ ಮರಣ ಪ್ರಮಾಣ ಗೌರ್ಮೆಂಟ್ ರೇಟ್ಗಳು ಇದ್ದಿದ್ದೀಗ ಡಬಲ್ ಮಾಡಿರ್ತಾರೆ. ಇನ್ನು ರಿಜಿಸ್ಟ್ರೇಷನ್ ವ್ಯಾಲ್ಯೂ ರೈಸ್ ಆಯ್ತು, ಟೋಲ್ಗಳಲ್ಲಿ ಟ್ಯಾಕ್ಸ್ ಜಾಸ್ತಿ ಆಯ್ತು. ಸಿಕ್ಕಿದಕ್ಕೆಲ್ಲ ಟ್ಯಾಕ್ಸ್ ಅನ್ನೋದು ಅಡಿಷನಲ್ ಆಯ್ತಾ ಹೋಯ್ತು. ಪ್ರೊಫೆಷನಲ್ ಟ್ಯಾಕ್ಸ್, ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅನ್ಕೊಂಡು ಎಲ್ಲ ಡಬಲ್ ಮಾಡ್ಕೊಂಡೋದ್ರು. ಈಗ ಈ ಖಾತ ಆ ಖಾತ ಅನ್ಕೊಂಡು ಚೆನ್ನಾಗಿ ವಸೂಲಿ ಮಾಡ್ತಾ ಇದಾರೆ. ಕಾರಣ ಈಗ ಗೌರ್ಮೆಂಟ್ಗೆ ದುಡ್ಡು ಬೇಕು. ಫ್ರೀ ಸ್ಕೀಮ್ಗಳು ಕೊಟ್ಟಿದಾರಲ್ಲ, ಫ್ರೀಯಾಗಿ ಲೇಡೀಸ್ಗೆ ಹೆಂಗಸರಿಗೆ 2,000 ರೂಪಾಯಿ ಪ್ಲಸ್ ಫ್ರೀ ಕರೆಂಟ್ ಕೊಡ್ತೀವಿ, ಫ್ರೀ ಬಸ್ ಕೊಡ್ತೀವಿ ಅಂತ ಮಾಡ್ತಾ ಇರುವಂತ ಕೆಲಸಗಳಿಗೆ ದುಡ್ಡು ಬೇಕಲ್ಲ, ಅದಕ್ಕೆ ಮಾಡ್ತಾ ಇದಾರೆ ಬಿಡಿ. ಇಲ್ಲಿ ಒಂದು ಪ್ರಶ್ನೆ ಹುಟ್ಟು ಅಲ್ಲಿಂದ ಬಂದಾದ್ಮೇಲೆ ಈಗ ಇನ್ನೊಬ್ರ ಹತ್ರ ಮಾತಾಡ್ತಾ ಇರುವಾಗ ಅವ್ರ ಹತ್ರ ಮಾತಾಡಿದಾಗ ಒಂದು ಮಾತು ಹೇಳಿದ್ರು, ಇದೇ ರೀತಿ ಹೋದ್ರೆ ಮುಂದೆ ಏನಾಗುತ್ತೆ. ಈಗ ಕರ್ನಾಟಕದ ಸಾಲ ಸುಮಾರು 6.5-7 ಲಕ್ಷ ಕೋಟಿ ದಾಟಿದೆ ಅಂತ ಒಂದು ಅಂದಾಜು ಲೆಕ್ಕಾಚಾರ ಹೇಳ್ತಾರೆ. 7 ಲಕ್ಷ ಕೋಟಿ ಅಂದ್ರೆ ಒಬ್ಬೊಬ್ಬ ಕರ್ನಾಟಕದ ಪ್ರಜೆ ಮೇಲೆ ಸುಮಾರು 3 ಲಕ್ಷ ತನಕ ಸಾಲ ಇರಬಹುದೇನೋ. ಈ ಸಾಲ ಯಾರು ತೀರಿಸ್ತಾರೆ? ನಿಜವಾಗ್ಲೂ ತೀರ್ಸೋದಕ್ಕಾಗೋದಿಲ್ಲ. ಬರೀ ಬಡ್ಡಿ ಕಟ್ಟೋದಕ್ಕೆ ಸುಮಾರು 7,500 ಕೋಟಿ ನಮ್ಮ ರಾಜ್ಯದಿಂದ ಬಡ್ಡಿ ಕಟ್ತಾ ಇದ್ದಾರೆ. ಅಷ್ಟು ತೀರ್ಸೋದಿರ್ಲಿ, ಬರೀ ಬಡ್ಡಿ ಕಟ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಿಂದ ತಂದಿರೋ ಸಾಲಕ್ಕೆ ಬಡ್ಡಿ ಕಟ್ಟೋದ್ರಲ್ಲೇ ನಮ್ಮ ಕರ್ನಾಟಕ ರಾಜ್ಯ ಅನ್ನೋದು ಮುಗ್ದೋಗುತ್ತೆ. ಅಭಿವೃದ್ಧಿ ಕಾರ್ಯ ಇನ್ನೆಲ್ಲ ಆಗುತ್ತೆ ಅಂತ ಮಾತಾಡೋರು, ಹೌದಲ್ವಾ? ಯಾಕೆಂದ್ರೆ ಈ ಫ್ರೀ ಸ್ಕೀಮ್ಗಳೆಲ್ಲ ಕೊಡ್ಬೇಕಲ್ಲ. ಈ ಫ್ರೀ ಸ್ಕೀಮ್ಗಳಿಗೆ ದುಡ್ಡು ಬೇಕು ಅಂದ್ರೆ ಎಲ್ಲೆಲ್ಲಿಂದ ನಾವು ಸಾಲ ತಂದಿರ್ತಾರೆ, ಅದನ್ನ ಬಡ್ಡಿ ಕಟ್ಟಬೇಕು ಅಂದ್ರೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿ ನಮ್ಮ ದುಡ್ಡನ್ನ ತಗೊಂಡೋಗಿ ಅಲ್ಲಿ ಬಡ್ಡಿ ಕಟ್ತಾ ಇರ್ತಾರೆ. ಇನ್ನು ನಮ್ಮ ಹತ್ರ ಟ್ಯಾಕ್ಸ್ ವಸೂಲಿ ಮಾಡಿರೋದನ್ನ ತಗೊಂಡೋಗಿ ಯಾರೋ ಒಂದು 4 ಜನ ಖುಷಿಯಾಗಿರ್ಲಿ ಅನ್ನೋದಕ್ಕೋಸ್ಕರ ನಮ್ಗೆ ಓಟ್ ಹೊತ್ಲಿ ಮುಂದಿನ ದಿನಗಳಲ್ಲಿ ಅಂತ ಅವ್ರು ಕೊಟ್ಬಿಡ್ತಾರೆ. ಇದು ಲಂಚನ ಅಲ್ವಾ ಅಂತ ಇನ್ನೊಬ್ರು ಪ್ರಶ್ನೆ ಮಾಡಿದ್ರು. ಇದು ಲಂಚನೇ ಅಲ್ವಾ? ಈಗ ಯಾವ್ದೋ ಒಂದು ಗೌರ್ಮೆಂಟು 2,000 ರೂಪಾಯಿ ಕೊಡ್ತಾ ಇದೆ, ಅಕ್ಕಿ ಕೊಡ್ತಾ ಇದೆ, ವೋಟ್ ಹಾಕ್ಲಿ ಅಂತ ಅಂದ್ರೆ ಅದು ಲಂಚ ಅಲ್ವಾ? ಈಗ ನಾವು ಯಾವ್ದೇ ಒಂದು ಕೆಲಸ ಆಗ್ಬೇಕು ಅಂದ್ರೆ ನಾವು ಒಂದ್ ಕಡೆ ಹೋದಾಗ ಗೌರ್ಮೆಂಟ್ ಅಲ್ಲಿ ಒಂದಿಷ್ಟು ದುಡ್ಡು ಅಂತ ಕೊಡ್ತೀವಿ. ಯಾಕೆ? ಲಂಚ. ಆ ಲಂಚ ಕೊಟ್ರೆ ಕೆಲಸ ಆಗುತ್ತೆ ಅಂತ ನಾವು ಕೊಟ್ಬಿಡ್ತೀವಿ. ಬಟ್ ಅದೇ ಲೋಕಾಯುಕ್ತಾಗ ಅದು ಲಂಚ ಅಂತ ಗೊತ್ತಾದ್ರೆ ಏನ್ ಮಾಡ್ತಾರೆ? ನಮ್ಮನ್ನು ಒಳಗಾಗ್ತಾರೆ, ಫೈನ್ ಹಾಕ್ತಾರೆ, ಈಸ್ಕೊಂಡವ್ರನ್ನು ಒಳಗಾಗ್ತಾರೆ, ಫೈನ್ ಹಾಕ್ತಾರೆ. ಆದ್ರೆ ಇಲ್ಲೇನಾಗ್ತಾ ಇದೆ ಪೊಲಿಟಿಕ್ಸ್ ಅಲ್ಲಿ, ಪೊಲಿಟಿಷಿಯನ್ಸ್ ಸರ್ಕಾರದ ದುಡ್ಡನ್ನ ಜನರಿಗೆ ಕೊಡ್ತಾ ಇರೋದು ಲಂಚ ಅಲ್ವಾ ಅನ್ನೋ ಒಂದು ಪ್ರಶ್ನೆ ಹುಟ್ಟೋದಿಲ್ವಾ? 2,000 ರೂಪಾಯಿ ಆಗ್ಬೋದು, ಅಕ್ಕಿ ಆಗ್ಬೋದು, ಈ ಕಡೆ ಫ್ರೀ ಬಸ್ ಆಗ್ಬೋದು, ಎಲ್ಲ ಲಂಚ ಅಲ್ವಾ? ಓಟ್ಗೋಸ್ಕರ ಮಾಡ್ತಾ ಇರುವಂತ ಫ್ರೀ ಸ್ಕೀಮ್ಗಳೆಲ್ಲ ಲಂಚ ಅಲ್ವಾ? ಇದನ್ನ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರು. ನಾವ್ ಹೀಗೆ ಮಾತಾಡ್ತಾ ಇರುವ ನಿಮ್ ಕೈಲಿ ಸಾಧ್ಯ ಆದ್ರೆ ಪ್ರಶ್ನೆ ಮಾಡಿ ಸ್ವಾಮಿ ನೀವು ಅಂತ ನನ್ಗೆ ಹೇಳಿದ್ರು ಬಿಡಿ. ನಮ್ ಕೈಲಿ ಆಗಲ್ಲ. ಯಾಕೆಂದ್ರೆ ಒಬ್ರು ಇಬ್ರು ನಿಂತ್ಕೊಂಡು ಪ್ರಶ್ನೆ ಮಾಡೋದ್ರಿಂದ ಏನೂ ಆಗೋದಿಲ್ಲ. ನಮ್ ಕರ್ನಾಟಕದಲ್ಲಿ ಬೇರೆ ಜನಕ್ಕೆ ಟೈಮ್ ಅಂತೂ ಇಲ್ವೇ ಇಲ್ಲ. ಯಾರು ಕೂಡ ಪ್ರಶ್ನೆ ಮಾಡೋದಕ್ಕೆ ಹೋಗೋದೇ ಇಲ್ಲ. ಪ್ರಶ್ನೆ ಮಾಡಿದ್ರು ತಣ್ಣಗ್ ಮಾಡ್ಸೋ ಕೆಲ್ಸ ಈ ಮೇಲ್ಗಡೆ ಇದಾರಲ್ಲ ಅಧಿಕಾರಿಗಳು ಮಾಡ್ತಾರೋ ಇಲ್ಲ ಗೌರ್ಮೆಂಟ್ ಅವ್ರು ಮಾಡ್ತಾರೆ. ಯಾರೋ ಒಬ್ರು ಮೇಲ್ಗಡೆಯಿಂದ ಪ್ರೆಷರ್ ಹಾಕಿ ಹಂಗೆ ಮುಚ್ಚಾಕೋ ಕೆಲಸ ಮಾಡ್ಬಿಡ್ತಾರೆ. ನೋಡ್ತಾ ಇದೀವಿ ಕಣ್ ಮುಂದೆ ಆ ಥರದ ಎಷ್ಟೆಷ್ಟೋ ಕೇಸ್ಗಳು ನಡೀತಾ ಇದೆ. ಬಟ್ ಎಲ್ಲರೂ ಪ್ರಯತ್ನ ಮಾಡಿದ್ರೆ ಇದು ತಡಿಬಹುದು ಅಂತ ಹೇಳಿದ್ದಾರೆ. ಮುಂದೆ ಇನ್ನೊಂದು ಸ್ವಲ್ಪ ದಿನ ಹೋಗ್ತದೆ. ಈ ರೀಸೆಂಟ್ ಆಗಿ ನಾವು ನೋಡ್ತಾ ಇರೋದು ಹಾಲಿನ ರೇಟ್ ರೈಸ್ ಆಯ್ತು, ಎಣ್ಣೆ ರೇಟ್ ರೈಸ್ ಆಯ್ತು, ಇನ್ನೊಂದು ರೇಟ್ ರೈಸ್ ಆಯ್ತು. ಈಗ ಈ ಪೆಟ್ರೋಲ್ ಡೀಸೆಲ್ 2-3 ರೂಪಾಯಿ ರೈಸ್ ಮಾಡಿದ್ದಾರೆ. ಒಟ್ನಲ್ಲಿ ಎಲ್ಲಾ ರೇಟ್ ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಾಮಾನ್ಯ ಪ್ರಜೆಗಳು, ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಅವರು ಹೇಗ್ ಬದುಕಬೇಕು? ಇದೆಲ್ಲ ರೈಸ್ ಆಗ್ತಾ ಇರೋದು ಕಾರಣ ಏನು? ಫ್ರೀ ಸ್ಕೀಮ್ಗಳು. ಈ ಫ್ರೀ ಸ್ಕೀಮ್ಗಳು ಲಂಚದ ರೂಪದಲ್ಲಿ ಜನರು ಕೊಡೋದಕ್ಕೆ ಅವರು ಅಧಿಕಾರದಲ್ಲಿರೋದಕ್ಕೆ ಎಷ್ಟೆಷ್ಟು ಈ ತರದ್ ಮಾಡ್ತಾರೆ. ಒಟ್ನಲ್ಲಿ ಅವ್ರು ಲಂಚ ಕೊಟ್ಟು
ಅವ್ರು ಮೇಲ್ಗಡೆ ಕೂತಿದ್ದಾರೆ, ಇದು ತಪ್ಪಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನ ಯಾರನ್ನ ಕೇಳ್ಬೇಕು ನಾನು ಕೂಡ ಅಂತ ಅವ್ರನ್ನೇ ಕೇಳಿದಾಗ ಅವ್ರು ಉತ್ತರ ಕೊಟ್ಟಿದ್ರು, ಚುನಾವಣಾಧಿಕಾರಿನ ಕೇಳಿ ಅಂತ. ಚುನಾವಣಾಧಿಕಾರಿನ ಅಂದ್ರೆ ನಾವೊಂದು ಲೆಟರ್ ಬರಿಬಹುದಂತೆ. ನಿಜವಾಗ್ಲೂ ಈ ತರದ ವಿಷಯಗಳು ತುಂಬಾ ಇದಾವೆ, ಅರ್ಥನೇ ಆಗಿರಲ್ಲ, ನಮಗೂ ಗೊತ್ತೇ ಇರೋದಿಲ್ಲ. ಸ್ವಾಮಿ ಈ ತರ ಲಂಚ ಕೊಡ್ತಾ ಇದಾರಲ್ಲ ಓಟ್ಗೆ ಅಂತ, ಇದು ಸರಿನಾ ಅಂತ ಒಂದು ಪ್ರಶ್ನೆ ಮಾಡಿ. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ದೊಡ್ಡ ಗೌರ್ಮೆಂಟ್ನೇ ಬೀಳಿಸ್ಬೋದಂತೆ. ರಾಷ್ಟ್ರಪತಿಗೆ ಒಂದು ಲೆಟರ್ ಬರೀರಿ ನೋಡೋಣ ಅಂತಾರೆ. ನಮ್ ಕೈಲಿ ಸಾಧ್ಯ ಆಗುತ್ತಾ? ಆಗಲ್ಲ ಅನ್ಕೊಂಡು ನಾವು ಸುಮ್ನಾಗಿ ಹೋಗ್ತೀವಿ. ಅಯ್ಯೋ ಬಿಡಪ್ಪ ನಮ್ಗೆ ಯಾಕೆ ತಲೆನೋವು ಅಂತಾನು ಸುಮ್ನಾಗಿ ಹೋಗ್ತೀವಿ. ಬಟ್ ಯಾರೋ ಒಬ್ರು ಮನಸ್ಸು ಮಾಡಿದ್ರೆ, ಶಕ್ತಿ ಇರೋರು, ಹೋರಾಟ ಮಾಡೋದು ಶಕ್ತಿ ಇರೋರು ಮನಸ್ಸು ಮಾಡಿದ್ರೆ ಆಗ್ಬೋದೇನೋ. ನಾವು ಹೋರಾಟ ಮಾಡೋಣ ಅನ್ನೋ ಮನೋಭಾವನೆ ಇದ್ರೂ ಕೂಡ, ಬಟ್ ಹೇಳದ್ನಲ್ಲ, ಕೆಲವೊಂದು ಪ್ರೆಷರ್ಗಳು ನಮ್ಮನ್ನ ತಣ್ಣು ಮಾಡೋ ಕೆಲಸ ಮಾಡ್ಬಿಡುತ್ತೆ. ಹೌದು ಇದೆಲ್ಲ ತಪ್ಪು ಅಂತ ನಮಗೂ ಗೊತ್ತು. ದುಡ್ಡು ಜನ ಈಸ್ಕೊಳ್ತಾ ಇದಾರೆ. ಈವನ್ ಇಲ್ಲಿ ತನಕ ನಾವ್ಯಾರು ಈಸ್ಕೊಂಡಿಲ್ಲ ಬಿಡಿ, ನಮ್ ಸುತ್ತಮುತ್ತ ನನಗ್ ಗೊತ್ತಿರೋ ಹಂಗೆ ಈಸ್ಕೊಳ್ತಾ ಇರೋ ಯಾರು ಇಲ್ಲ. ಬಟ್ ಈಸ್ಕೊಳ್ತಾ ಇದಾರೆ 2,000 ರೂಪಾಯಿ ಪ್ಲಸ್ ಫ್ರೀ ಸ್ಕೀಮ್ಗಳೆಲ್ಲ ತಗೊಳ್ತಾ ಇದಾರೆ. ಹೌದು ಅವ್ರ ಕಷ್ಟಕ್ಕೆ ಅದು ಬಳಕೆ ಆಗ್ತಾ ಇದೆ. ಬಟ್ ಅದರಿಂದ ಎಲ್ಲರ ಮೇಲೂ ಹೊರೆ ಅನ್ನೋದು ಬೀಳ್ತಾ ಇದೆ ಟ್ಯಾಕ್ಸ್ ರೂಪದಲ್ಲಿ. ಇದು ತಪ್ಪಲ್ವಾ? ಅವ್ರ ಅಧಿಕಾರದಲ್ಲಿ ಇರೋದಕ್ಕೋಸ್ಕರ ಲಂಚ ಕೊಡ್ತಾ ಇರೋದು ತಪ್ಪಲ್ವಾ? ತಪ್ಪು. ಇದನ್ನ ಪ್ರಶ್ನೆ ಮಾಡಿ. ಚುನಾವಣಾ ಅಧಿಕಾರಿಗಳಿಗೆ ಲೆಟರ್ ಬರೀಬಹುದು, ಇಲ್ಲ ರಾಜ್ಯಪಾಲರಿಗೂ ಕೂಡ ಲೆಟರ್ ಬರೀಬಹುದು. ಇದು ತಪ್ಪು, ಲಂಚ ಕೊಟ್ಟು ಈ ತರ ಕೆಲಸ ಮಾಡ್ತಾ ಇದ್ದಾರೆ, ಇದು ತಪ್ಪು, ಇಂಥ ಗೌರ್ಮೆಂಟ್ ನಮಗ್ ಬೇಕಾ ಅಂತ ಪ್ರಶ್ನೆ ಮಾಡ್ಬೋದಂತೆ. ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಈ ತರ ಲೆಟರ್ ಬರೆದ್ರೆ ಬದಲಾವಣೆ ಆಗತ್ತಾ? ಆಗಬಹುದು, ಆಗದೇನೂ ಇರಬಹುದು. ಪ್ರಯತ್ನ ಮಾಡಿ. ಲೆಟರ್ ಬರೆಯಕ್ ಆಗಲ್ವಾ? ಮೇಲ್ ಐಡಿ ತಗೊಳ್ಳಿ, ಒಂದ್ ಮೇಲ್ ಕಳ್ಸಿ. ಒಬ್ರು ಕಳ್ಸಿದ್ರೆ ಬದಲಾವಣೆ ಆಗತ್ತಾ? ಆಗಬಹುದು, ಆಗದೇನೂ ಇರ್ಬೋದು. ಅದೇ ಒಂದು 100 ಜನ ಕಳ್ಸಿದ್ರೆ, 1000 ಜನ ಮೇಲ್ ಕಳ್ಸಿದ್ರೆ, 1,00,000 ಜನ ಮೇಲ್ ಕಳ್ಸಿದ್ರೆ ಬದಲಾವಣೆ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಆ 1,00,000 ಜನ ಎಲ್ಲಿ ಹುಡ್ಕೊಂಡು ಹೋಗೋಣ? ಸಾಧ್ಯನೇ ಇಲ್ಲ. ಹೇಳದ್ನಲ್ಲ, ನಮ್ ಜನಕ್ಕೆ ರೀಲ್ಸ್ ಟ್ರೋಲ್ಸ್ ಅಲ್ಲಿ ಟೈಮ್ ಪಾಸ್ ಆಗ್ತಾ ಇರುತ್ತೆ. ಅದರಿಂದ ಇಂಥದ್ದಕ್ಕೆ ಅಷ್ಟೊಂದು ಟೈಮ್ ಯಾರು ಕೊಡೋದಿಲ್ಲ. ಮನಸ್ಸು ಮಾಡಿದ್ರೆ ಈಗಲೂ ಬದಲಾವಣೆ ಮಾಡಬಹುದು ಅಂತ ಹೇಳಿದ್ರು. 3 ವರ್ಷದಲ್ಲಿ ಇಡೀ ಗೌರ್ಮೆಂಟ್ ಸಾಲ ಎಲ್ಲ ತೀರ್ಸೋ ಲೆವೆಲ್ಗೆ ಕರ್ನಾಟಕ ಬೆಳಿಬಹುದು. ಆ ಶಕ್ತಿ ಇದೆ. ಬಟ್ ಯಾರಿಗೂ ಅದು ಬೇಕಾಗಿಲ್ಲ. ಕಾರಣ ಎಲ್ಲರಿಗೂ ಬೇಕಾಗಿರುತ್ತೆ, ಫ್ರೀಯಾಗಿ ದುಡ್ಡು ಬರುತ್ತೆ, ಅಕ್ಕಿ ಬರುತ್ತೆ, ಇನ್ನೊಂದು ಬರುತ್ತೆ, ಇಷ್ಟೇ ಬೇಕು ಜನಕ್ಕೆ. ಅದನ್ನ ಬಿಟ್ಟು ಮೇಲಕ್ಕೆ ಹೋಗೋದು ಇಲ್ಲ, ಯೋಚನೆ ಮಾಡೋದು ಇಲ್ಲ. ಅಟ್ಲೀಸ್ಟ್ ಓದೋರು, ತಿಳ್ಕೊಂಡವರು, ನಿಮ್ಮಂತವ್ರು ಪ್ರಯತ್ನ ಮಾಡಿ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಸಾಧ್ಯ ಆಗೋರು ಮೇಲ್ ಕಳ್ಸೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಗೌರ್ಮೆಂಟ್ ಮಾಡ್ತಾ ಇರೋದು ತಪ್ಪು. ಲಂಚ ಕೊಟ್ಟು ಓಟ್ ಹಾಕಿಸ್ಕೊಳ್ತಾ ಇದೆ ಅಂದ್ರೆ ಅಂತ ಗೌರ್ಮೆಂಟ್ ಬೇಕಾ ಪ್ರಶ್ನೆ ಮಾಡ್ಬೋದು. ಇಲ್ಲ ಇಂಥ ಫ್ರೀ ಸ್ಕೀಮ್ಗಳು ಬೇಕಾ ಅಂತ ಪ್ರಶ್ನೆ ಮಾಡ್ಬೋದು. ರಾಷ್ಟ್ರಪತಿ ಲೆವೆಲ್ ತನಕ ಪ್ರಶ್ನೆ ಮಾಡ್ಬೋದು. ಯಾಕೆಂದ್ರೆ ನಾವು ಕೂಡ ಈ ದೇಶದ ಪ್ರಜೆ ಆಗಿರೋದ್ರಿಂದ ನಾವು ಆ ಟ್ಯಾಕ್ಸ್ ಅಲ್ಲಿ ಬಿದ್ದು ಒದ್ದಾಡ್ಬೇಕಾಗತ್ತೆ. ಆ ಟ್ಯಾಕ್ಸ್ ಹೊರೆ ಅನ್ನೋದು ನಮ್ಮ ತಲೆ ಮೇಲೂ ಇರುತ್ತೆ. ಅದಕ್ಕೋಸ್ಕರ ನಾವು ಪ್ರಶ್ನೆ ಮಾಡ್ಬೋದು. ಇಲ್ಲ ನನಗೆ ಟ್ಯಾಕ್ಸ್ ಹಾಕ್ಲೇಬೇಡಿಯಪ್ಪ, ಯಾವುದೇ ರೀತಿ ನೀವು ಫ್ರೀನಾದ್ರೂ ಕೊಟ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ನನಗೆ ಸಪರೇಟ್ ದೇಶ ಕೊಡಿ ಅಂತ ಕೇಳೋ ರಾಜ್ಯಗಳು ಉಟ್ಕೊಂಡಿದ್ವು ನೋಡಿದೀವಿ. ತಮಿಳುನಾಡು ಯಾವುದೋ ಒಂದು ಸಣ್ಣ ಜಲ್ಲಿಕಟ್ಟು ವಿದ್ಯೆ, ಜಲ್ಲಿಕಟ್ಟು ಒಂದು ಆಟಕ್ಕೋಸ್ಕರ ನಮ್ಗೆ ಸಪರೇಟ್ ರಾಜ್ಯನೇ ಬೇಕು ಅನ್ನೋ ಲೆವೆಲ್ಗೆ ಹೋದಾಗ ಗೌರ್ಮೆಂಟ್ಗಳು ಏನ್ ಮಾಡೋದು, ಕೆಲವಷ್ಟನ್ನ ಬಿಟ್ಬಿಡ್ತಾವೆ ಲಿಬರಲ್ ಆಗಿ. ಅದೇ ರೀತಿ ಗೌರ್ಮೆಂಟೇ ಬದಲಾಗೋ ಚಾನ್ಸಸ್ ಒಂದು ಲೆಟರ್ ಅಲ್ಲಿ ಇರುತ್ತೆ ಅಂತ ಅವ್ರು ಹೇಳಿದ್ದು. ನನ್ನ ಕೈಲಂತೂ ಸಾಧ್ಯ ಆದ್ರೆ ನೋಡೋಣ, ನಾವು ಬರೆಯೋ ಪ್ರಯತ್ನ ಮಾಡ್ತೀವಿ. ಒಟ್ನಲ್ಲಿ ಇದು ಲಂಚ ಕೊಡ್ತಾ ಇದಾರೆ ಅಂದ್ರೆ, ನಾವು ಲಂಚ ಕೊಟ್ರೆ ಶಿಕ್ಷೆ ಏನ್ ಕೊಡ್ತಾರೋ, ಲಂಚ ಕೊಡ್ತಾ ಇರೋರ್ಗು ತಗೊಳ್ತಾ ಇರೋರ್ಗು ಆ ಶಿಕ್ಷೆ ಆಗಬೇಕಲ್ಲ. ಅಂದ್ರೆ ಕರ್ನಾಟಕ ಪೂರ್ತಿ ಎಲ್ಲಾನು ತಗೊಂಡೋಗಿ ಜೈಲ್ಗೆ ಹಾಕ್ಬೇಕಾದ್ರೆ ಕಷ್ಟ ಅಲ್ಲ. ಆದ್ರೆ ಇದಕ್ಕೆ ಏನ್ ಪರಿಹಾರ ಅದು ದೊಡ್ಡವರೇ ಡಿಸೈಡ್ ಮಾಡ್ಲಿ. ಸಾಧ್ಯ ಆದ್ರೆ ಬದಲಾವಣೆ ಹಾದಿನಲ್ಲಿ ನಮ್ದೊಂದು ಪಾತ್ರ ಇರ್ಲಿ ಅನ್ನೋದಷ್ಟೇ ಅವ್ರು ತಿಳಿಸಿದ್ದು. ಸಾಧ್ಯ ಆದವರು ಟ್ರೈ ಮಾಡಿ, ನಮ್ಮ ಕೈಲಿ ಸಾಧ್ಯ ಆದ್ರೆ ನಾವು ಕೂಡ ಟ್ರೈ ಮಾಡ್ತೀವಿ. ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲಸ ಮಾಡ್ದಂಗಾಗುತ್ತೆ ಇದರಿಂದ ಮುಂದಿನ ಫ್ಯೂಚರ್ಗೆ ಅನ್ನೋದಷ್ಟೇ ನನಗನ್ಸಿದ್ದು. ಮಾಡ್ಬೋದು, ಬಿಡೋರು ಬಿಡ್ಬೋದು. ಇನ್ನ ಕೆಲವೊಬ್ರು ಹೇಳ್ತೀರಾ ಬಿಡಿ ಸ್ವಾಮಿ ಇನ್ನೊಂದ್ 2-3 ವರ್ಷಕ್ಕೆ ಇಡೀ ಭೂಮಿನೇ ನಾಶ ಆಗೋಗುತ್ತೆ ಅಂತ ಎಲ್ಲ ಪ್ರೋಗ್ರಾಮ್ ಮಾಡಿದೀರಾ, ಇದೆಲ್ಲ ಯಾಕೆ ಬಿಡಿ ಸ್ವಾಮಿ, ಹೋದ್ರು ಹೋಗ್ಲಿ, ಒಟ್ಟಿಗೆ ಇರೋ ತನಕ ಹೆಂಗೋ ತಿಳ್ಬಿಡೋಣ ಅಂತ. ತೆಳ್ಳೋಣ. ಆದ್ರೆ ಧರ್ಮದ ಕೆಲಸ ಅಂತ ನಾವು ಮಾತಾಡ್ತಾ ಇರ್ತೀವಲ್ಲ, ಈ ವಿಷಯನೇ ನಾವಿಲ್ಲಿ ಹೇಳ್ತಾ ಇರೋದು. ನಮ್ಮ ಒಳ್ಳೆ ದುಡ್ಡು ಯಾವುದೋ ಒಂದು ಕೆಟ್ಟದಕ್ಕೆ ಬಳಕೆ ಆಗ್ತಾ ಇದೆ. ಈ ವಿಷಯಗಳು ಎಷ್ಟೆಷ್ಟೋ ಕಡೆ ಡಿಸ್ಕಷನ್ ನಡೀತಾ ಇರುತ್ತೆ. ಯಾವುದೋ ಒಂದು ದೇವಸ್ಥಾನದ ದುಡ್ಡು ಇನ್ನೊಂದು ಯಾರನ್ನೋ ಕಾಯೋದಕ್ಕೆ ಬಳಕೆ ಆಗ್ತಾ ಇರತ್ತೆ. ಅದೇ ಇಲ್ಲ ಆಗ್ತಾ ಇರೋದು. ನಾವು ಕಟ್ತಾ ಇರೋಂಥ ಟ್ಯಾಕ್ಸ್ ದುಡ್ಡು ಯಾರನ್ನೋ ಕುತ್ಕೊಂಡು ತಿನ್ನೋ ಸೋಂಬೇರಿಗಳಿಗೆ ಅನ್ಕೊಳ್ಳಿ, ಅಂತವ್ರಿಗೆ ಬಳಕೆ ಆಗ್ತಾ ಇದೆ ಅಂದ್ರೆ ಯಾಕೆ ಕೊಡ್ಬೇಕು ಅಂತ ಟ್ಯಾಕ್ಸ್ ಅಂತ ಒಂದ್ಸಲ ಯೋಚನೆ ಮಾಡ್ಬೇಕಲ್ವಾ? ಧರ್ಮದ ಕೆಲಸ ಅಂತ ಇದ್ರಲ್ಲ, ಇದು ಕೂಡ ಒಂದು ಧರ್ಮದ ಕೆಲಸ. ಸಾಧ್ಯ ಆದವ್ರು ಮಾಡಿ, ಧರ್ಮದ ಹಾದಿನಲ್ಲಿ ಹೋಗ್ತೀವಿ ಅನ್ನೋರು ಇದು ಧರ್ಮದ ಕೆಲಸ ಅನ್ಕೊಂಡು ಮಾಡಿ. ಒಂದು ಲೆಟರ್ ಬರೆಯೋದ್ರಲ್ಲಿ, ಒಂದು ಮೇಲ್ ಕಳ್ಸೋದ್ರಲ್ಲಿ ತಪ್ಪಿಲ್ಲ ಅನ್ಕೊಳ್ತೀನಿ. ಲಂಚ ಅನ್ನೋದು ನಿಲ್ಬೇಕು ಅಂದ್ರೆ ಈ ಗೌರ್ಮೆಂಟ್ ಕೊಡ್ತಾ ಇರೋ ಲಂಚ ಅನ್ನೋದು ನಿಲ್ಬೇಕು. ಅಂತ ಗೌರ್ಮೆಂಟೇ ಬೇಡ ಅನ್ನೋರು ಎಷ್ಟೋ ಜನ ಇರ್ತಾರೆ. ಆದ್ರೂ ಅವ್ರವ್ರ ಮನ್ಸಿಗೆ ಬಿಟ್ಟಿದ್ದು. ಇದ್ರ ಡಿಸಿಷನ್ ತಗೊಳ್ಳೋರು ಯಾರು ಅವರು
ಮೇಲ್ಗಡೆ ಇರೋ ರಾಷ್ಟ್ರಪತಿಗಳಾಗ್ಬೋದು, ರಾಜ್ಯಪಾಲರಾಗ್ಬೋದು. ನಮ್ಮ ಕೆಲಸ ಏನು, ಒಂದು ಮೇಲ್ ಕಳಿಸ್ಬೋದು, ಇಂಥದ್ದು ಬೇಕಾ, ಈ ಟ್ಯಾಕ್ಸ್ ಹೊರೆ ನಮಗ್ ಬೇಕಾ, ಬೇಡ ನನ್ ಟ್ಯಾಕ್ಸ್ ಹೊರೆ ಅಂತ ಕಳ್ಸೋ ಕೆಲಸ ಮಾಡ್ಬೋದಲ್ಲ. ಟ್ರೈ ಮಾಡೋರು ಟ್ರೈ ಮಾಡಿ. ಇಷ್ಟು ಇನ್ಫಾರ್ಮೇಶನ್ಗಳು ಸಿಗ್ತಾ ಇರುತ್ತೆ. ಧರ್ಮದ ಕೆಲಸ ಅನ್ಕೊಂಡೆ ಮಾಡೋರು ಆಗಲ್ಲ ಅನ್ನೋರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ ಪಾಡು ನೀವು ರೀಲ್ಸು ಟ್ರೋಲ್ಸು ಕೇಳ್ಕೊಂಡು ಸುಮ್ ಕೂತೀರಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.